ಹಾಯ್ ಹಲೋ ಎಲ್ಲ DCT ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ 3 ಡೇಸ್ನ ಹೇಗೆ ಉಪಯೋಗಿಸ್ಕೋಬೇಕು ಮತ್ತು ಈ 3 ಡೇಸಲ್ಲಿ ನೀವು ಮಾಡಬೇಕಾಗಿರೋಂಥ ಕೆಲಸಗಳು ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಬನ್ನಿ ಗೈಸ್, ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಸೊ ಇನ್ನೇನು ನಿಮ್ಮ DCTಗೆ ಅಂತಂದರೆ ಈ ಶನಿವಾರನೇ ನಿಮ್ಮ DCT ಇದೆ. ಸೊ ಹಾಗಾದರೆ ಇನ್ನೇನೋ 3 ದಿನ ಅಷ್ಟೇ ನಿಮ್ಮ DCTಗೆ ಇರೋದಲ್ವಾ. ಈ 3 ಡೇಸಲ್ಲಿ ನೀವು ಮಾಡಬೇಕಾಗಿರೋಂಥ ಕೆಲಸಗಳೇನು ಮತ್ತು ನೀವು ಮಾಡಬೇಕಾಗಿರೋಂಥ ಪ್ಲ್ಯಾನ್ಗಳೇನು ಮತ್ತು ನೀವು ಟೈಮ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಹಾಕಿ. ಸೊ ನಾನು ಆದಷ್ಟು ಕೂಡ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಸೊ ಕಂಟಿನ್ಯೂಸ್ ಆಗೆಲ್ಲ ಓದಕ್ಕೆ ಹೋಗ್ಬೇಡಿ. ಸೊ ಆದಷ್ಟು ಕೂಡ ಬ್ರೇಕ್ನ ತಗೊಳ್ಳಿ. ಸೊ ಈಗ ಒಂದು 30 ಮಿನಿಟ್ಸ್ ಆದಮೇಲೆ ಒಂದು 5 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ನೀವು ಮಾರ್ನಿಂಗ್ ಎದ್ದ ತಕ್ಷಣನೇ ಫಾರ್ಮುಲಾನೆಲ್ಲ ಒಂದು ಕಡೆ ರಿವಿಷನ್ ಮಾಡಿ ಹೈ ವೇಟೇಜ್ ಟಾಪಿಕ್ಸ್ನ ನೀವು ಫೋಕಸ್ ಮಾಡಿ ಓದಿ. ನೆಕ್ಸ್ಟ್ ಬಂದ್ಬಿಟ್ಟು ಈಸಿ ಸ್ಕೋರಿಂಗ್ ಚಾಪ್ಟರ್ಸ್ ಅಂತ ಒಂದೊಂದು ಚಾಪ್ಟರ್ಸ್ ಇರುತ್ತೆ, ಒಂದು ಸಬ್ಜೆಕ್ಟ್ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಆ ಚಾಪ್ಟರ್ಸ್ನ ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಆ ಚಾಪ್ಟರ್ಸಲ್ಲಿ ಇರೋ ಪ್ರತಿಯೊಂದು ಕಾನ್ಸೆಪ್ಟ್ನ ಕೂಡ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಹೆಂಗೆ ಓದಬೇಕು ಅಂತ ಹೇಳಿದ್ರೆ, ಫಸ್ಟು ಒಂದು ಚಾಪ್ಟರ್ ತಗೊಂಡ್ರೆ ಅಲ್ಲಿ ನೀವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರುತ್ತಲ್ಲ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ತುಂಬ ಫೋಕಸ್ ಮಾಡಿ ಡೀಪಾಗಿ ರಿವಿಷನ್ ಮಾಡ್ಕೊಳ್ಳಿ. ಸೊ ಯಾವುದಾದ್ರು ಇಂಪಾರ್ಟೆಂಟ್ ಇರೋ ಅದನ್ನು ಮೇಲ್ಮೇಲೆ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ಟಾಪಿಕಲ್ಲೂ ಕೂಡ ಒಂದೊಂದು ಕೀವರ್ಡ್ ಇರುತ್ತೆ. ಪ್ರತಿಯೊಂದು ಕಾನ್ಸೆಪ್ಟ್ ಒಂದು ಡೆಫಿನೇಷನಲ್ಲೂ ಕೂಡ ಒಂದು ಕೀವರ್ಡ್ ಇರುತ್ತೆ. ಆದಷ್ಟು ಕೂಡ ಆ ಕೀವರ್ಡ್ಸ್ನ ನೋಟ್ ಮಾಡ್ಕೊಂಡಿರಿ. ಆ ಕೀವರ್ಡಿಂದ ನೀವು ಕ್ವಶನ್ ನೋಡ್ತಿದ್ದಂಗೆ ಅಲ್ಲಿ ಯಾವುದೋ ರಿಲೇಟೆಡ್ ಕ್ವಶನ್ ಕೀವರ್ಡ್ ಇರುತ್ತೆ, ಅದೇ ಆನ್ಸರ್ ಆಗಿರುತ್ತೆ ಅಲ್ವಾ. ಸೊ ಒಂದು ವೀಕ್ ಟಾಪಿಕ್ ರಿವಿಷನ್. ಸೊ ನೀವು ಯಾವುದಾದ್ರು ಟಾಪಿಕಲ್ಲಿ ವೀಕ್ ಇರ್ತೀರ ಅಲ್ವಾ, ಆ ಟಾಪಿಕ್ನ ಹೋಗಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರು, ಏನಾದರೂ ಟಾಪಿಕ್ ಗೊತ್ತಾಗಿಲ್ಲ, ಚಾಟ್ಜಿಪಿಟಿಗೆ ಹೇಳಿ. ಚಾಟ್ಜಿಪಿಟಿ ಟೈಪ್ ಮಾಡ್ಬಿಟ್ಟು ನನಗೆ ಈ ಕ್ವಶನ್ ಅರ್ಥ ಆಗ್ತಿಲ್ಲ, ಸೊ ಇದನ್ನು ಈಸಿಯಾಗಿ ಅರ್ಥ ಮಾಡೋದು, ಕೀವರ್ಡ್ಸ್ಗಳೇನು, ಹೆಂಗೆ ಕ್ವಶನ್ ಕೇಳ್ಬೋದು ಅಂತೆಲ್ಲ ಕೂಡ ನೀವು ಚಾಟ್ಜಿಪಿಟಿ ಯೂಸ್ ಮಾಡಿ ಕೂಡ ಕಲಿಬೋದು. ಆ್ಯಂಡ್ ಒನ್ ಥಿಂಗ್, ಪ್ರೀವಿಯಸ್ ಇಯರ್ 3 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲೇಬೇಕು ನೀವು ಈ 3 ದಿನದಲ್ಲಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಯಾವ ಟಾಪಿಕ್ ಮೇಲೆ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಆ ಟಾಪಿಕ್ ಮೇಲೆ ನೀವು ಫೋಕಸ್ನ ಮಾಡ್ತೀರಾ. ಆ್ಯಂಡ್ ಹೇಗೆ ನೀವು ಅನಲೈಸ್ ಮಾಡ್ತೀರಾ, ಸೊ ಹೆಂಗೆ MCQ ಇರುತ್ತೆ ಆ್ಯಂಡ್ ಹೆಂಗೆ ಇದನ್ನು ಸಾಲ್ವ್ ಮಾಡಬೇಕು ಅಂತ ಕೂಡ ನೀವು ಅನಲೈಸ್ ಮಾಡ್ತೀವಿ. ನೀವು ಈ 3 ಡೇಸನ್ನು ಏನು ಓದ್ತೀರಾ ಅದು ನಿಮ್ಮ ರ್ಯಾಂಕಿಂಗ್ನ ಚೇಂಜಸ್ ಮಾಡುತ್ತೆ. ಅದಷ್ಟು ಕೂಡ ಮಾಕ್ ಟೆಸ್ಟ್ಗಳನ್ನ ತಗೊಳ್ಳಿ. ಸೊ ನೀವು ಮಾಕ್ ಟೆಸ್ಟ್ಗಳನ್ನ ತಗೊಳ್ಳೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ 3 ಡೇಸ್ನ ನೀವು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ. ಸೊ ಲೇಸಿನೆಸ್ ಮಾಡಬೇಡಿ, ಲೇಸಿನೆಸ್ ಮಾಡೋದಕ್ಕೆ ಹೋಗಲೇಬೇಡಿ. ಸೊ ಆದಷ್ಟು ಕೂಡ ಇಷ್ಟಿಷ್ಟು ಅವರ್ ನಾನು ಓದ್ತೀನಿ, ಬೆಳಗ್ಗೆಯಿಂದ ಸಂಜೆ ತನಕ ಓದ್ತೀನಿ. ಸೊ ನಿಮ್ಗೆ ಯಾವ ಟೈಮ್ ಕಂಫರ್ಟಬಲ್ ಆಗಿರುತ್ತೆ ಆ ಟೈಮಲ್ಲಿ ಓದಿ. ಆ್ಯಂಡ್ ಈ 3 ಡೇಸಲ್ಲಿ ಬೇರೆ ಜೊತೆ ಕಂಪೇರ್ ಮಾಡೋದನ್ನ ಮಾಡೋಕೆ ಹೋಗ್ಬೇಡಿ. ಆ್ಯಂಡ್ ಮೊದಲೇ ಹೇಳಿದೆ, ಕೀವರ್ಡ್ನ ನೋಡಿ ಅನಲೈಸ್ ಮಾಡಿ, ಕ್ವಶನ್ ಪೇಪರ್ನೆಲ್ಲ ಸಾಲ್ವ್ ಮಾಡಿ. ಮೇಯ್ನ್ ಆಗಿರೋದು ನಿಮಗೆ ಮಾಕ್ ಟೆಸ್ಟ್. ನೀವು ಎಷ್ಟು ಮಾಕ್ ಟೆಸ್ಟ್ನ ತಗೋತೀರೋ ಅಷ್ಟು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೀವು ಮಾಕ್ ಟೆಸ್ಟ್ನ ಸಾಲ್ವ್ ಮಾಡ್ತೀರಲ್ವ, ನಿಮ್ಗೆ ಒಂದು ಸ್ಕೋರ್ ಬರುತ್ತೆ. ಆ್ಯಂಡ್ ಯಾವ ಟಾಪಿಕಲ್ಲಿ, ಯಾವ ಸಬ್ಜೆಕ್ಟಲ್ಲಿ, ಯಾವ ಟಾಪಿಕಲ್ಲಿ ನಿಮಗೆ ಮಾರ್ಕ್ಸ್ ಹೋಗ್ತಿದೆ, ಸೊ ನಾನು ಅದನ್ನು ಹೆಂಗೆ ಓವರ್ಕಮ್ ಮಾಡಬೇಕು ಈ 3 ಡೇಸಲ್ಲಿ ಅನ್ನೋದನ್ನ ಫಸ್ಟ್ ಅನಲೈಸ್ ಮಾಡಿ. ಸೊ ಆದಷ್ಟು ಕೂಡ ಮಾಕ್ ಟೆಸ್ಟ್ಗಳನ್ನ ತಗೊಳ್ಳಿ. ನೀವು ಮಾಕ್ ಟೆಸ್ಟ್ಗಳನ್ನ ಎಷ್ಟೊಂದು ತಗೋತೀರೋ ಅಷ್ಟು ಕೂಡ ನಿಮ್ಮ ರ್ಯಾಂಕಲ್ಲಿ ವೇರಿಯೇಷನ್ ಆಗುತ್ತೆ. ಸೊ ತುಂಬಾ ಹೆಲ್ಪ್ಫುಲ್ ಆಗೋಂಥ ಟಿಪ್ಸ್ ಅಂತಂದರೆ ನೀವು ಮಾಕ್ ಟೆಸ್ಟ್ಗಳನ್ನ ತಗೊಳ್ಳಿ. ಸೊ ಆ ಮಾಕ್ ಟೆಸ್ಟಲ್ಲಿ ಯಾವುದ್ರಲ್ಲಿ ಕಡಿಮೆ ಬಂದಿರುತ್ತೆ ಆ ಸಬ್ಜೆಕ್ಟ್ ಬಗ್ಗೆ ಫೋಕಸ್ ಮಾಡಿ. ಯಾವ ಟಾಪಿಕ್ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಿರ್ತೀರ ಅದ್ರ ಬಗ್ಗೆ ನೀವು ಫೋಕಸ್ನ ಮಾಡಿ ಟೈಮ್ನ ಮ್ಯಾನೇಜ್ ಮಾಡಬೇಕು ಈ 3 ಡೇಸಲ್ಲಿ. ಏನಂತ ಹೇಳಿದ್ರೆ, ಸೊ ನಾನು ನಿಮಗೆ 24 ಅವರ್ಸ್ ಕುತ್ಕೊಂಡು ಓದಿ ನಿದ್ದೆ ಮಾಡಬೇಡಿ ಅಂತ ಹೇಳ್ತಿಲ್ಲ. ಸೊ ಒಂದು ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ನ ಮಾಡಿ. ಡೈಲಿ ನೀವು 7 ಅವರ್ಸ್ನ ನಿದ್ದೆ ಮಾಡಿ. ಸೊ ನಿದ್ದೆಗೆಟ್ಟೆಲ್ಲ ಓದೋಕೆ ಹೋಗಬೇಡಿ. ಸೊ ಯಾವ ಟೈಮಲ್ಲಿ ಓದಿದ್ರೆ ಬೆಸ್ಟ್ ಅಂತ ಹೇಳಿದ್ರೆ, ಸೊ ನಿಮಗೆ ಯಾವ ಟೈಮ್ ಬೆಸ್ಟ್ ಇರುತ್ತೆ, ಸೊ ನಿಮ್ಗೆ ಯಾವ ಟೈಮಲ್ಲಿ ಓದಿದ್ರೆ ನಿಮಗೆ ಬೇಗ ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ, ಆ ಟೈಮ್ನ ಸೆಲೆಕ್ಟ್ ಮಾಡಿ. ಸೊ ಕೆಲವೊಂದಷ್ಟು ಸ್ಟೂಡೆಂಟ್ಸ್ಗೆ ಅರ್ಲಿ ಮಾರ್ನಿಂಗ್ ಒಂದು 4 o'clock ಓದಿದ್ರೆ ಒಂಥರ ಅವ್ರಿಗೆ ಬೇಗ ಮೈಂಡ್ಗೆ ಅವ್ರು ಬೇಗ ಅರ್ಥ ಮಾಡ್ಕೋತಾರೆ. ಸೊ ಒಬ್ಬೊಬ್ಬರಿಗೆ ನೈಟ್ ಓದಿದ್ರೆ ಅರ್ಥ ಮಾಡ್ಕೊ. ಸೊ ನಿಮ್ಮ ಕಂಫರ್ಟ್ನ ತಿಳ್ಕೊಳ್ಳಿ. ಸೊ ನಿಮ್ಗೆ ಯಾವ ಟೈಮಿಂಗ್ಸ್ ಬೆಸ್ಟ್ ಆಗಿರುತ್ತೆ.